ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ನನಗೆ ಬಂದೆ. ನಂದಿಯ ಹಣೆ ಮೇಲೆ ಶಿವಲಿಂಗ ಇರೋದು. ಎಲ್ಲ ಶಿವ ದೇವಸ್ಥಾನದಲ್ಲಿ ಶಿವಲಿಂಗ ಒಳಗೆ ನಂದಿ ಅಭಿಮುಖವಾಗಿ ಇರುವಂಥದ್ದು. ಆದರೆ ಇಲ್ಲಿ ಶಿವಲಿಂಗವನ್ನು ಹೊತ್ತುಕೊಂಡೇ ಇರುವಂಥ ನಂದಿ ಇಲ್ಲಿ ಇರುವಂಥದ್ದು. ಅದು ಬಹಳ ವಿಶೇಷ. ಭಕ್ತಿಯಿಂದ ಬಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಂದೆ. ಸಾಕ್ಷಾತ್ ಪರಶಿವನೇ ನಂದಿ ಸ್ವರೂಪದಲ್ಲಿ ಒಲಿದು ಅವನಿಗೆ ನಂದಿ ಸುಬ್ರಹ್ಮಣ್ಯ ಸ್ವಾಮಿಗೆ ನಂದಿ ವಿದ್ಯೆಯನ್ನು ಬೋಧಿಸಿದಂಥ ಸ್ಥಳ ಇದು. ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ ಸ್ಪೀಡ್ ಪ್ಲಸ್ ಕರ್ನಾಟಕದ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ. ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಸ್ನೇಹಿತರೊಬ್ಬರು ಹೇಳಿದ್ರು, ಸರ್ ಇಲ್ಲಿ ತನಕ ಬಂದಿದ್ದೀರಿ, ಇಲ್ಲೇ ಹತ್ತಿರದಲ್ಲಿ ಮತ್ತೊಂದು ದೇವಸ್ಥಾನ ಇದೆ, ನೀವು ಅಲ್ಲಿಗೆ ಭೇಟಿ ಕೊಟ್ಟು ಹೋಗಿ, ತುಂಬ ಶಕ್ತಿಯುತವಾದಂಥ ದೇವಸ್ಥಾನ ಅಂತ. ಅದು ಕುಲ್ಕುಂದ. ಕೆಳದಿ ಸಂಸ್ಥಾನದ ರಾಜರುಗಳಾದಂಥ ಶಿವಪ್ಪ ನಾಯಕ, ಸೂರಪ್ಪ ನಾಯಕ ಅಂತ ಹೇಳುವಂಥ ರಾಜರ ಕಾಲದಲ್ಲಿ, ಯಾವ ಶತಮಾನ ಅದು ಅಪ್ರಾಕ್ಸಿಮೇಟ್ಲಿ? ನಮ್ಮನ್ನು 800 ವರ್ಷಗಳ ಹಿಂದೆ, 800 ವರ್ಷಗಳ ಹಿಂದೆ ಆ ಸಂದರ್ಭದಲ್ಲಿ ಈ ದೇವಸ್ಥಾನವನ್ನು ಸ್ಥಾಪನೆಗೊಂಡಿತ್ತು. ನಂತರದಲ್ಲಿ ಇತ್ತೀಚೆಗೆ ಹೊಸ ದೇವಸ್ಥಾನವನ್ನು ಕಟ್ಟಿ ಅದೇ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪುನರ್ ಪ್ರತಿಷ್ಠಾಪನೆ ಆಗಿದೆ. ಪ್ರತಿಷ್ಠಾಪನೆ ಮಾಡಿ ಏನು ವಿಶೇಷಗಳಂದ್ರೆ ಇಲ್ಲಿ ಯಾವ ಥರದ ಪೂಜೆಗಳು ನಡೆಯುತ್ತೆ, ಇಲ್ಲಿ ಬರುವ ಭಕ್ತಾದಿಗಳು ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ, ಅಂದರೆ ಪ್ರತಿಯೊಂದು ಜಾಗಕ್ಕೂ ಅದರದ್ದೇ ಆದ ಮಹಿಮೆ ಇರುತ್ತೆ. ಬಟ್ ಈ ಜಾಗದಲ್ಲಿ ವಿಶೇಷತೆ ಏನು, ಮಹಿಮೆ ಏನು, ಇಲ್ಲಿ ಏನು ಮಾಡಿಸಿದ್ರೆ ಒಳ್ಳೆಯದು? ಅದು ಇದು ಅಂತಲ್ಲ, ವಿಶೇಷವಾಗಿ ಇಲ್ಲಿ ತ್ರಿಕರಣ ಶುದ್ಧಿಯಿಂದ ಯಾರು ಭಕ್ತಿಯಿಂದ ಬೇಡಿಕೊಳ್ತಾನೋ ಅವನ ಕಷ್ಟಗಳನ್ನು, ಆ ಕಷ್ಟಗಳನ್ನು ಪರಿಹರಿಸುವಂಥ ಒಂದು ಕ್ಷೇತ್ರ ಇದು. ಹಾಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು ಸುಬ್ರಹ್ಮಣ್ಯ ದೇವರಿಗೆ ನಂದಿ ವಿದ್ಯೆಯನ್ನು ಬೋಧಿಸಿದ ಸ್ಥಳ ಆಗುವಾಗ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು ಹೆಚ್ಚಿನ ಜನರು ಬರ್ತಾರೆ. ಅಂದರೆ ಮಕ್ಕಳನ್ನ ವಿದ್ಯಾಭ್ಯಾಸ ಹೇಳುವ ವಿಷಯಕ್ಕೆ ತುಂಬ ಜನ ಬರ್ತಾರೆ. ಅದೇ ರೀತಿ ಗೋದುರಿತಗಳು ಅಂತೇಳಿ, ಈ ಗೋಹತ್ಯ ಇರ್ಬೋದು ಅಥವಾ ಪ್ರಾಣಿ ಹಿಂಸೆ ಮಾಡಿದರೆ ಆ ದೋಷಗಳ ಪರಿಹಾರಕ್ಕೆ ಬೇಕಾಗಿ ಕೂಡ ಇಲ್ಲಿಗೆ ವಿಶೇಷವಾಗಿ ಬರ್ತಾರೆ ಜನ. ಮತ್ತೆಲ್ಲ ಅವನ ಕಷ್ಟಗಳ ಪರಿಹಾರಕ್ಕೆ ಬೇಕಾಗಿ ಇಲ್ಲಿ ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿ ಹೋಗ್ತಾರೆ. ಯಾವ ಥರದ ಹೋಮ ಹವನಗಳೇನಾದರೂ ನಡೆಯುತ್ತಾ ಇಲ್ಲಿ, ಅಥವಾ ವಿಶೇಷವಾದ ಪೂಜೆಗಳು ನಡೆಯುತ್ತಾ ಇಲ್ಲಿ? ಹೌದು, ವಿಶೇಷವಾಗಿ ಮೃತ್ಯುಂಜಯ ಹೋಮಗಳು, ನವಗ್ರಹ ಶಾಂತಿಗಳು ಮತ್ತು ಇತರದ ಶಾಂತಿ ಹೋಮಗಳೆಲ್ಲ ನಡೀತದೆ ಇಲ್ಲಿ ಪ್ರತಿದಿನ. ಆಮೇಲೆ ತುಂಬ ನಿಸರ್ಗದ ತಪ್ಪಲಲ್ಲಿ ತುಂಬ ಅದ್ಭುತವಾದ ಒಂದು ಜಾಗದಲ್ಲಿದೆ. ನಮ್ಮ ಕಣ್ಣಿಗೆ ಯಾಕೆ ಇಲ್ಲಿ ತನಕ ಬಿದ್ದಿಲ್ಲ ನನಗೆ ಗೊತ್ತಿಲ್ಲ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಸೊ ಇಲ್ಲಿಗೆ ಬರೋ ಭಕ್ತಾದಿಗಳಿಗೆ ಏನು ಹೇಳ್ತೀರಿ ನೀವು? ಅಂದರೆ ಅವ್ರು ಯಾಕೆ ಈ ಕ್ಷೇತ್ರಕ್ಕೆ ಬರಬೇಕು, ಈ ಕ್ಷೇತ್ರಕ್ಕೆ ಬನ್ನಿ, ಇಲ್ಲಿ ಈ ಜಾಗದಲ್ಲಿ ಬಂದರೆ ಇಂತಹ ಕಷ್ಟಗಳ ಪರಿಹಾರ ಆಗುತ್ತೆ ಅನ್ನೋದಾದರೆ ಯಾವ ತರಹದ್ದು? ಭಕ್ತಿಪೂರ್ವಕವಾಗಿ ಬನ್ನಿ, ತ್ರಿಕರಣ ಶುದ್ಧಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳ್ತೇನೆ. ಯಾಕಂದರೆ ಹೇಳಿದರೆ ಭಕ್ತಿಯಿಂದ ಬಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ಬಂದೆ. ಸುಮಾರು ಒಂದು ನಿದರ್ಶನಗಳಿದೆ ಆಗಿದೆ. ಕಷ್ಟಗಳ ಪರಿಹಾರ ಅದನ್ನು ನಮ್ಮ ಹತ್ರ ಬಂದು ಹೇಳ್ಕೊಂಡಿದ್ದಾರೆ. ಆ ಎಲ್ಲ ಭಕ್ತರು ನಮ್ಮ ಕಾಂಟ್ಯಾಕ್ಟ್ ಇದ್ದಾರೆ. ಇಲ್ಲಿಗೆ ಹರಕೆ ಹೇಳ್ಕೊಂಡು ಆಗಿದ್ದು ಈಡೇರಿದ್ದು ಖಂಡಿತವಾಗ್ಲೂ ಇದೆ. ಮುಂದಿನ ದಿನಗಳಲ್ಲಿ ಏನು ಬಹಳ ದೊಡ್ಡ ಹೋಮ ನಡಲಿಕ್ಕಿದೆ, ಅಕ್ಷರಕೋಟಿ ಏನೋ ನಡೆಯುತ್ತೆ ಅಂತೆಲ್ಲ ಕೇಳಿದ್ದೆ. ಏನದು ಎಕ್ಸಾಕ್ಟ್ಲಿ? ಅದರಲ್ಲಿ ಭಾಗವಹಿಸಬೇಕು ಭಕ್ತಾದಿಗಳು ಅಂತಂದರೆ ಏನು ಮಾಡಬೇಕು? ಹೌದು, ಅದು ನೆಕ್ಸ್ಟು 2025ನೇ ಇಸ್ವಿ ನವೆಂಬರ್ ಕಾರ್ತಿಕ ಮಾಸದಲ್ಲಿ ನಡೆಯುವಂಥದ್ದು ಅತಿರುದ್ರ ಮಹಾಯಾಗ ಅಂತ ಹೇಳಿ ನಡೆಯುವಂಥದ್ದು. ಬಹಳ ದೊಡ್ಡ ಮಟ್ಟಿನ ಒಂದು ಯಾಗ ಅದು. 170 ಜನ ವೈದಿಕರಿದ್ದುಕೊಂಡು 11 ಕುಂಡದಲ್ಲಿ 11 ದಿವಸ ಆಗುವಂಥ ಹೋಮ. ಅದು 11 ದಿನ ನಡೆಯುತ್ತೆ. ಅತಿರುದ್ರ ಮಹಾಯಾಗ ಅಂತ ಹೇಳಿ ಶಿವನಿಗೆ ಶ್ರೇಷ್ಠ ಯಾಗ, ಶ್ರೇಷ್ಠ ಅತ್ಯುನ್ನತ ಸೇವೆ ಅದು. ಹಾಗೆ ಅದಕ್ಕೆ ಪೂರ್ವಭಾವಿಯಾಗಿ ರಿಜಿಸ್ಟರ್ ಆಗಿಕೊಂಡು ಆಮೇಲೆ ಅತಿರುದ್ರ ಮಹಾಯಾಗದಲ್ಲಿ ಪಾಲ್ಗೊಳ್ಳುವಂಥದ್ದು ಅಂತ ಹೇಳಿ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಬಟ್ ನಾನು ಕೇಳಿದ ಹಾಗೆ ಅತಿರುದ್ರ ಮಹಾಯಾಗ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಹೌದು, ದೊಡ್ಡ ಮಟ್ಟಿನ ಯಾಗ. ಹಾಗೆ
ಎಲ್ಲ ಭಕ್ತರನ್ನ ಸೇರಿಸಬೇಕು ಅಂತ ಹೇಳೋದು ನಮ್ಮದು ಉದ್ದೇಶ. ಓಕೆ ಓಕೆ. ಅಂದರೆ ಈಗ ಭಕ್ತರೆಲ್ಲ ಸೇರ್ಕೊಂಡು ಮಾಡುವಂಥ ಸೇರ್ಕೊಂಡು ಮಾಡೋದು. ಓಕೆ. ಅಂದರೆ ಅದಕ್ಕೇನಾದರೂ ಬೇರೆ ವ್ಯವಸ್ಥೆಗಳು ಮಾಡಿದರೆ ಅಥವಾ ಅವರು ಜಾಗದಲ್ಲಿ ಅವರು ಪಾಲ್ದಾರರಾಗಬೇಕು ಅಂತಂದರೆ ಏನಾದರೂ ಒಂದು ಸ್ಕ್ಯಾನ್ ಕೋಡೋ ಅಥವಾ UPI ನಂಬರ್ ಇದೆ. ಅದಕ್ಕೆ ಅತಿರುದ್ರ ಮಹಾಯಾಗಕ್ಕೆ 353 ಅಂತ ಹೇಳುವಂಥ ಒಂದು ಸಂಖ್ಯೆಯನ್ನು ಇಟ್ಟಿದ್ದೇವೆ. 353 ರೂಪಾಯಿ ಮಹಾಸಂಕಲ್ಪಕ್ಕೆ. ಈ ಅಕ್ಷರಕೋಟಿ ಜಪದಲ್ಲಿ ಪಾಲ್ಗೊಂಡವರು ಈ 353 ಕೊಟ್ಟು ಇದರಲ್ಲಿ ಭಾಗಿಯಾಗಬಹುದು. ಜಾಗದಲ್ಲಿ ಅವ್ರ ಪಾತ್ರವೂ ಇರುತ್ತೆ, ಪಾತ್ರರಾಗಬಹುದು. ಬೇರೆ ಅತಿರುದ್ರ ಮಹಾಯಾಗ ಅಲ್ಲದೆ ಗಿರಿಜಾ ಕಲ್ಯಾಣೋತ್ಸವ ಇರ್ಬೋದು, ಪಾಶುಪತಾಸ್ತ್ರ ಹೋಮ, ವಿಶೇಷವಾದಂಥ ಹೋಮ ಹವನಗಳು ಇದೆ. ಆ ದಿವಸ 11 ದಿವಸಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತದೆ. ಈ ಅಕ್ಷರಕೋಟಿ ಜಪ ಯಜ್ಞದಲ್ಲಿ ಯಾವುದೇ ಶುಲ್ಕ ಇಲ್ಲದೆ ಈ ಅಕ್ಷರಕೋಟಿ ಜಪ ಯಜ್ಞದಲ್ಲಿ ಪಾಲ್ಗೊಳ್ಬೋದು. ಹೇಗೆ ಅಂತ ಹೇಳಿದರೆ, ದೇವಸ್ಥಾನದ ವಾಟ್ಸಪ್ ನಂಬರಿಗೆ 11 ಸಲ ಓಂ ನಮಃ ಶಿವಾಯ ಅಂತ ಬರೆದು ಹಾಕುವ ಮುಖಾಂತರ ಅವರ ಓಂ ನಮಃ ಶಿವಾಯ ಬರೆದು ಹಾಕಿದರೆ ನಾವು ಮಹಾಸಂಕಲ್ಪದಲ್ಲಿ ಅವರ ಹೆಸರು ನಕ್ಷತ್ರವನ್ನು ಹೇಳಿ ಸಂಕಲ್ಪ ಮಾಡಿಕೊಳ್ತೇವೆ. ಅದಕ್ಕೆ ಯಾವುದೂ ದುಡ್ಡಿಲ್ಲ, ಯಾವುದೇ ದುಡ್ಡಿಲ್ಲ. ಇದು ಮಹಾಶಿವರಾತ್ರಿಯ ದಿವಸ ಕೋಟಿ ಬಿಲ್ವಾರ್ಚನೆ ಮಾಡುವುದರ ಮುಖಾಂತರ ಅದನ್ನು ಇದು ಬಸವೇಶ್ವರ ದೇವರಿಗೆ ಅರ್ಪಣೆ ಮಾಡುವಂಥದ್ದು. ತನ್ಮೂಲಕ ಅತಿರುದ್ರ ಮಹಾಯಾಗದಲ್ಲಿ ಪಾಲ್ಗೊಳ್ಳುವಂಥದ್ದು ಕೂಡ. ಈ ಪಾಲ್ಗೊಂಡಂಥ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಪೋಸ್ಟ್ ಮುಖಾಂತರ ಅವರಿಗೆ ರುದ್ರಾಕ್ಷಿ ಇತ್ಯಾದಿ ಪ್ರಸಾದ ಇದೆ, ಅದು ವಿಶೇಷವಾದ ಅದು ಕೂಡ ಉಚಿತವಾಗಿ ಅವರಿಗೆ ತಲುಪ್ತದೆ. ಕಳಿಸುವ ವ್ಯವಸ್ಥೆ ಮಾಡಿದ್ದೀವಿ. ಮುಂದಿನ ಸಲ ನೀವು ಸುಬ್ರಹ್ಮಣ್ಯದ ಕಡೆಗೆ ಬಂದಾಗ ಅಲ್ಲಿಂದ ಕೇವಲ ಕೂಗಳತೆ ದೂರದಲ್ಲಿರುವಂತಹ ಕುಲ್ಕುಂದಕ್ಕೆ ಬನ್ನಿ. ಈ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಸ್ಥಳದ ಕ್ಷೇತ್ರದ ಮಹಿಮೆ ಅಪಾರ ಇದೆ. ನಿಮ್ಮ ಮಕ್ಕಳನ್ನು ಕುಟುಂಬ ಸಮೇತ ಕರ್ಕೊಂಡು ಇಲ್ಲಿಗೆ ಬಂದರೆ ಅವರ ಭವಿಷ್ಯವೂ ಬಲವಾಗುತ್ತೆ ಹಾಗೂ ನಿಮ್ಮ ಕಷ್ಟಗಳು ಈಡೇರುತ್ತೆ. ನೋಡ್ತಾ ಇರಿ ಸ್ಪೀಕ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.